ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ರೆಸಿಪಿ ಒಳಗೆ ಟಿಫನ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಹೆಲ್ದಿಯಾಗಿರುವಂಥ ಗೋಧಿ ಹಿಟ್ಟಿನ ಮೊಮೋಸ್ ಮಾಡೋದನ್ನು ತೋರಿಸಾತೀನಿ. ಬರ್ರಿ ವಿಡಿಯೋ ನೋಡ್ಕೊಂಡು ಬರೋಣಂತ. ಸೊ ನಾನು ಫಸ್ಟಿಗೆ ಇಲ್ಲೇ ಒಂದು ಸ್ವಲ್ಪ ಕ್ಯಾಬೇಜ್ನ ತೊಗೊಂಡು ಅವನು ಸ್ವಲ್ಪ ರಾನಾಗ ಕಟ್ ಮಾಡ್ಕೊಂಡೇನಿ. ಹಂಗೆ ಕ್ಯಾರೆಟ್ ತೊಗೊಂಡೇನಿ ಮತ್ತು ಉಳ್ಳಾಗಡ್ಡಿ ತೊಗೊಂಡೇನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನಿ. ಖಾರಕ್ಕಂತ ಹೇಳಿ ನಾ ಇಲ್ಲೇ ಒಂದು 3 ಮೆಣಸಿನ್ಕಾಯಿ ತೊಗೊಂಡೇನಿ. ಇವನಿಷ್ಟೂ ನಾನು ಬ್ಲೆಂಡರ್ನಾಗ ಹಾಕಿ ಫೈನಾಗಿ ಚಾಪ್ ಮಾಡ್ಕೊಂಡು ಬರ್ತೇನಂತ. ಮೊಮೋಸಿಗೆ ಭಾಳ ಫೈನಾಗಿ ಚಾಪ್ ಮಾಡಬೇಕು. ಸೊ ನೋಡ್ರಿ, ಇಲ್ಲೇ ನಾ ಎಲ್ಲವನ್ನು ಚಾಪ್ ಮಾಡ್ಕೊಂಡು ಬಂದೀನಿ. ಇನ್ನೊಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿ ಇದರೊಳಗಿಂದ ನೀರಿನ ಅಂಶನೂ ಎಲ್ಲ ನಾನು ಸ್ಕ್ವೀಸ್ ಮಾಡಿ ತೆಗಿತೇನಂತ. ಒಂದು ಸೈಡ್ ವೆಜಿಟೇಬಲ್ಸ್ ಇಟ್ಕೋತೀನಿ, ಇನ್ನೊಂದು ಸೈಡ್ ಸ್ಕ್ವೀಸ್ ಮಾಡಿದ್ದ ನೀರು ಇಟ್ಕೋತೀನಿ. ನೀರನ್ನ ವೇಸ್ಟ್ ಮಾಡೋಂಗಿಲ್ಲ. ವೆಜಿಟೇಬಲ್ ನೀರಿಂದ ನಾನು ಹಿಟ್ಟು ಕಲ್ಸೋಕ್ಕೆ ಯೂಸ್ ಮಾಡ್ಕೋತೇನಂತ. ಬರ್ರಿ ವೆಜಿಟೇಬಲ್ನಷ್ಟು ಸ್ಕ್ವೀಸ್ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ, ಇಲ್ಲೇ ವೆಜಿಟೇಬಲ್ ಸ್ಕ್ವೀಸ್ ಮಾಡ್ಕೊಂಡಿದ್ದ ನೀರು ಈ ಥರ ಉಳಿದೈತಿ. ವೆಜಿಟೇಬಲ್ ಈ ಥರ ಬಂದೈತಿ. ಈಗ ನಾನು ಮೊಮೋಸ್ ಮಾಡೋಕ್ಕೆ ಚಪಾತಿ ಹಿಟ್ಟು ತೊಗೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಟೇಸ್ಟಿಗಂತ ಹೇಳಿ ಉಪ್ಪನ್ನು ಹಾಕೋತೀನಿ. ಆಮೇಲೆ ವೆಜಿಟೇಬಲ್ದಾಗಿಂದ ಏನು ನೀರು ಬಂದಿತ್ತಲ್ಲ ಆ ನೀರನ್ನು ಕೂಡ ಹಾಕೋತೀನಿ. ಮತ್ತು ಎಕ್ಸ್ಟ್ರಾ ನೀರನ್ನು ಸೇರಿಸಿ ಒಂದು ಗಟ್ಟಿಯಾದಂಥ ಹಿಟ್ಟನ್ನು ನಾನು ನಾದ್ಕೋತೇನಂತ. ಸ್ವಲ್ಪ ನೀರು ಸೇರಿಸ್ಕೊಂಡು. ಸೊ ನೋಡ್ರಿ, ಒಂದು ಹಿಟ್ಟನಾದ ನಾದ್ಕೊಂಡೀನಿ. ಇದು ಒಂದು 15ರಿಂದ 20 ನಿಮಿಷ ಚಲೋತ್ನಂಗೆ ನೆನಿಬೇಕು. ಅಲ್ಲಿ ಮಟ್ಟ ವೆಜಿಟೇಬಲ್ನ ಫ್ರೈ ಮಾಡ್ಕೊಳ್ಳೋಣಂತ. ವೆಜಿಟೇಬಲ್ ಫ್ರೈ ಮಾಡ್ಕೊಳಕ್ಕೆ ನಾವು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯಿಸ್ಕೊಂಡೀನಿ. ನೆಕ್ಸ್ಟ್ ಈಗ ಡೈರೆಕ್ಟನ್ನು ವೆಜಿಟೇಬಲ್ಸ್ನ ಹೆಚ್ಕೊಂಡಿದ್ದು ಹಾಕೋತೇನಂತ. ಇದ್ರದ್ದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಮಟ್ಟ ಇದನ್ನು ನಾವು ಹುರ್ಕೊಳ್ಳೋಣಂತ. ನಿಮಗೆ ಬೇರೆ ಯಾವಾರ ವೆಜಿಟೇಬಲ್ಸ್ ಬೇಕಿದ್ರೂ ಹಾಕ್ಕೋಬೋದು, ಪನ್ನೀರನ್ನು ಹಾಕ್ಕೋಬೋದು. ಮತ್ತು ಇದನ್ನು ಹುರಿಲಂಗೆ ಡೈರೆಕ್ಟನ್ನು ಯೂಸ್ ಮಾಡ್ಕೋಬೋದು. ಬಟ್ ಹಸಿ ಸ್ಮೆಲ್ ಇರ್ತೈತಿ, ಮಕ್ಕಳು ಇಷ್ಟಪಡೋಂಗಿಲ್ಲ ಅಂಥೇಳಿ ಒಂಚೂರು ನಾನು ಲೈಟಾಗಿ ಇದ್ರದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡ್ಕೊಂಡೀನಿ. ಸೊ ಇದು ಹಸಿ ಸ್ಮೆಲ್ ಹೋಗಿ ಫ್ರೈ ಆದಮೇಲೆ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳತ್ತೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾನು ಮ್ಯಾಗಿ ಮಸಾಲ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಬೇರೆ ಯಾವುದಾದ್ರೂ ಮಸಾಲ ಪೌಡರನ್ನು ಹಾಕೋಬೋದು. ಸೊ ಮಸಾಲ ಹಾಕಿದ ಮೇಲೆ ಇದನ್ನು ಒಂದು ಸ್ವಲ್ಪ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ವೆಜಿಟೇಬಲ್ನ ಫ್ರೈ ಮಾಡಿದ್ದು ತಣ್ಣಗಾಗೋ ಮಟ್ಟ ಬಿಡೋಣಂತ. ಆಮೇಲೆ ಮೊಮೋಸ್ ಹಾಳಿನ ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ಟಫ್ ಮಾಡಿಕೊಂಡು ಮೊಮೋಸ್ ರೆಡಿ ಮಾಡ್ಕೊಳ್ಳೋಣಂತ. ಬರೀ ಇದನ್ನು ತಣ್ಣಗಾಗೋ ಮಟ್ಟ ಬಿಡೋಣಂತ. ಟಿಫನ್ ಬಾಕ್ಸಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಈಗ ಮಳೆ ಸ್ಟಾರ್ಟ್ ಆಗೈತಿ, ಸ್ಕೂಲಿಂದ ಬಂದಮೇಲೆ ಸಂಜೆಗೂ ಮಾಡಿ ಕೊಡ್ಬೋದು ನೋಡ್ರಿ. ಸೊ ನಾನು ಒಂದು ಚಪಾತಿ ಲಟ್ಸೋಕ್ಕೆ ಎಷ್ಟು ಹಿಟ್ಟು ಬೇಕು ನೋಡ್ರಿ, ಅಷ್ಟು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದನ್ನು ಡ್ರೈ ಹಿಟ್ಟಿನಾಗ ಎದ್ದು ಒಂದು ಭಾಳ ತೆಳ್ಳಗಲ್ಲ ಭಾಳ ದಪ್ಪಲ್ಲ ಆ ಥರದ್ದು ಒಂದು ಚಪಾತಿನ ಲಟ್ಟಿಸ್ಕೋತೇನಂತ. ನೀವು ಬೇಕಿದ್ರೆ ಸಣ್ಣ ಉಳ್ಳಿ ಕಟ್ ಮಾಡಿ ಒಂದೊಂದು ಸಪ್ರೇಟ್ ಆದಂಥ ಮೊಮೋಸ್ ಪೇಪರ್ನ ಲಟ್ಟಿಸ್ಕೋಬೋದು. ನಾ ಇಲ್ಲೇ ಒಂದು ದೊಡ್ಡದಾದಂಥ ಪೇಪರ್ ಥರ ಲಟ್ಟಿಸ್ಕೊಂಡು ಒಂದು ಕಟರ್ ಹೆಲ್ಪ್ಲೆ ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ಟಫ್ ಮಾಡ್ಕೋತೀನಿ. ಈಸಿ ಆಗ್ತತಿ ಮತ್ತು ಫಾಸ್ಟ್ ಆಗ್ತತಿ ಅನ್ನೋದಕ್ಕೆ ಈ ಥರ ನಾನು ಮಾಡ್ಕೊಳತ್ತೀನಿ. ಸೊ ನೋಡ್ರಿ, ಇಲ್ಲೇ ಲಟ್ಟಿಸಿ ಕಟ್ ಮಾಡಿ ರೆಡಿಯಾಗ್ಯವು. ಇದರೊಳಗೆ ನಾವು ರೆಡಿ ಮಾಡ್ಕೊಂಡಂಥ ವೆಜಿಟೇಬಲ್ ಸ್ಟಫ್ನ ಹಾಕ್ಕೊಂಡು ಮೊಮೋಸ್ ಶೇಪ್ನಾಗ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣಂತೆ. ನೀವು ಯಾವ ಥರ ಬೇಕಾದ್ರೂ ಫೋಲ್ಡ್ ಮಾಡ್ಬೋದು. ನಾನು ಇದನ್ನು ರೌಂಡಾಗಿ ಫೋಲ್ಡ್ ಮಾಡತ್ತೀನಿ. ನಾವು ನಾರ್ಮಲಾಗಿ ಕಡುಬಿಗೆಲ್ಲ ಮಾಡ್ತೀವಲ್ಲ ಆ ಥರನೂ ಮಾಡ್ಬೋದು, ಮಸ್ತ್ ಆಗ್ತತಿ, ಏನೂ ಪ್ರಾಬ್ಲಮ್ ಇಲ್ಲ. ನಾನೊಂದು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಈ ಥರ ಇದನ್ನು ಫೋಲ್ಡ್ ಮಾಡ್ಕೊಳತ್ತೀನಿ. ಇದು ಏನು ಭಾಳ ಟಫ್ ಇಲ್ಲ, ಈಸಿ ಆ್ಯಂಡ್ ಕ್ವಿಕ್ಕಾಗಿನ ರೆಡಿ ಆಗ್ತೈತಿ ನೋಡ್ರಿ. ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಇರ್ತೈತಿ. ಮೈದಾಕ್ಕಿಂತ ಗೋಧಿ ಹಿಟ್ಟು ಭಾರಿ ಹೆಲ್ದಿ ಅಂತ ಹೇಳಿ ಚಪಾತಿ ಹಿಟ್ಟಿನಾಗ ನಾನು ಮಾಡತ್ತೀನಿ. ಸೊ ನೋಡ್ರಿ, ಎಲ್ಲ ಮೊಮೋಸ ರೆಡಿ ಆಗ್ಯಾವು. ನಾನು ಫಸ್ಟ್ ಇವಕ್ಕೆ ಇಡ್ಲಿ ಪ್ಲೇಟ್ನಾಗ ಒಂದು ಸ್ವಲ್ಪ ಇವಕ್ಕೆ ಎಣ್ಣೆ ಹಚ್ಕೊಂಡು ಎಲ್ಲ ಮೊಮೋಸ್ನು ಇಟ್ಕೋತೀನಿ. ಒಂದು ಇಡ್ಲಿ ಕಡೆ ಒಂದು ಮೊಮೋಸ್ನ ಇಟ್ಕೊಂಡು ಇವನ್ನ ಫಸ್ಟು ಸ್ಟೀಮ್ ಮಾಡ್ಕೊಳ್ಳೋಣಂತ.
ಸೊ ನೋಡಿರಿ ಎಲ್ಲ ಇಡ್ಲಿ ಪಾತ್ರೆನಾಗ ಇಟ್ಕೊಂಡು ರೆಡಿಯಾಗಿ ಸ್ಟೀಮ್ ಮಾಡ್ಕೊಂಡು ಬಂದೀನಿ ನಾನು. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ತಣ್ಣಗಾಗಲಿ, ಬಿಸಿ ಇದ್ದಾಗನೇ ಎಣ್ಣೆ ಒಳಗೆ ಹಾಕಿದ್ರೆ ಎಣ್ಣೆ ಎಲ್ಲ ಸಿಡಿತೈತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಕೂಲ್ ಡೌನ್ ಆದಮೇಲೆ ಇವನ್ನ ಡೀಪ್ ಫ್ರೈ ಮಾಡೋಣಂತ. ನೀವು ಇದನ್ನು ಈ ಥರ ಬೇಯಿಸಿದ್ದನ್ನು ರಾ ಆಗಿನೂ ತಿನ್ಬೋದು, ಡೀಪ್ ಫ್ರೈ ಮಾಡಿನೂ ತಿನ್ಬೋದು. ಸೊ ಈ ಥರ ಮಾಡಿ ಕರೆದು ತಿಂದು ನೋಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತವೆ. ಇವನ್ನ ಡೀಪ್ ಫ್ರೈ ಮಾಡ್ಕೊಳಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊಂಡು ಒಂದೊಂದು ಮೊಮೋಸ್ನ ಅದ್ರೊಳಗೆ ಬಿಟ್ಕೊಂಡು ಒಂದು 2 ಸೆಕೆಂಡ್ ಅಷ್ಟೇ ಫ್ರೈ ಮಾಡೋದು ಸಾಕು. ಒಂದು ಸಲ ಹೊಳಸಿ ಹಾಕ್ಕೊಂಡು ಒಂದು 2-3 ಸೆಕೆಂಡ್ನಾಗ ಅಂದ್ರೆ ಬೆಂದು ಬಿಡ್ತಾವೆ. ನೋಡ್ರಿ ಇಲ್ಲೇ ಫುಲ್ ಡೀಪ್ ಫ್ರೈ ಆಗ್ಯಾವ. ಈಗ ನಾ ಇವನ್ನ ಒಂದು ಸೈಡಿಗೆ ಪ್ಲೇಟ್ನಾಗ ತೆಗೆದಿಟ್ಕೋತೀನಿ. ಇವನ್ನ ನಾನಿವತ್ತು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡತ್ತೀನಿ. ಟಿಫನ್ ಬಾಕ್ಸಿಗೆ, ಸಂಜೆ ಸ್ನ್ಯಾಕ್ಸಿಗೆ ಭಾರಿ ಮಸ್ತ್ ಅಂದ್ರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಮೋಮೋಸ್ ರೆಡಿ ಆಗ್ಯಾವು ನೋಡ್ರಿ. ಬರೀ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಗೋಧಿ ಹಿಟ್ಟಿನ ಮೋಮೋಸ್ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.